ನಮ್ಮವರೇ ಆದ ಕೆಎಚ್ ಮುನಿಯಪ್ಪ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ಬಳಿಕ ಮಂಡನೆಯಾಗ್ತಾ ಇರೋ ಮೂರನೇ ರೈಲ್ವೆ ಬಜೆಟ್ ಇದು. ಹೀಗಾಗಿ ಮುನಿಯಪ್ಪನವರಿಂದ ಕೂಡ ಹೆಚ್ಚಿನ ನಿರೀಕ್ಷೆ ರಾಜ್ಯಕ್ಕಿದೆ. ಈ ಕುರಿತು ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥ್ ಸಚಿವ ಮುನಿಯಪ್ಪ ಜೊತೆ ನಡೆಸಿದ ವಿಶೇಷ ಪ್ರೀ ಬಜೆಟ್ ಸಂದರ್ಶನ ಇಲ್ಲಿದೆ. ಇವತ್ತು ಅತಿ ನಿರೀಕ್ಷೆಯ ಅತಿ ಮಹತ್ವದ ರೈಲ್ವೆ ಬಜೆಟ್ ಮಧ್ಯಾಹ್ನ ಮಂಡನೆಯಾಗಲಿದೆ. ಕೇಂದ್ರ ಸಚಿವರಾಗಿ ಮುನಿಯಪ್ಪನವರು ರಾಜ್ಯ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮೂರನೇ ರೈಲ್ವೆ ಬಜೆಟ್ ಮಂಡನೆಯಾಗಲಿದೆ. ಕರ್ನಾಟಕಕ್ಕೂ ಕೂಡ ಸಾಕಷ್ಟು ನಿರೀಕ್ಷೆಗಳಿವೆ. ಮುನಿಯಪ್ಪನವರೇ, ಇವತ್ತು ರೈಲ್ವೆ ಬಜೆಟ್ ಮಂಡನೆಯಾಗಲಿದೆ. ಕರ್ನಾಟಕಕ್ಕೆ ಏನು ಕೊಡ್ತೀರಿ ಅಂತಕ್ಕಂಥದ್ದು ನಾನು ಡೀಟೇಲ್ಸ್ ಅಂತೂ ಕೇಳೋಲ್ಲ, ಬಜೆಟ್ ನೀವು ಹೇಳೋಲ್ಲ ಅಂತಕ್ಕಂಥದ್ದು. ಆದರೆ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಈ ಬಜೆಟ್ನಲ್ಲೂ ಸಿಗುತ್ತಾ? ಕರ್ನಾಟಕಕ್ಕೆ ಏನು ಕೊಡ್ತೀವಿ ಅನ್ನೋದನ್ನು ತಾವು ಕಾದು ನೋಡಬೇಕು. ಕರ್ನಾಟಕ ರಾಜ್ಯದ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ರೈಲ್ವೆ ಸೌತ್ ವೆಸ್ಟರ್ನ್ ಝೋನ್ನ ಜನರಲ್ ಮ್ಯಾನೇಜರು ಕೆಲವು ಪ್ರಸ್ತಾವನೆಗಳನ್ನು ರಾಜ್ಯ ಸರ್ಕಾರ ಮತ್ತು ರೈಲ್ವೆ ಇಲಾಖೆಯವರು ಕಳಿಸಿದ್ದಾರೆ. ಅದರ ಬಗ್ಗೆ ನಾವು ಕೂಲಂಕುಷವಾಗಿ ರೈಲ್ವೆ ಬೋರ್ಡಲ್ಲಿ ಚರ್ಚೆ ನಡೆದಿದೆ. ಬಹುತೇಕ ಕಾಸ್ಟ್ ಶೇರಿಂಗ್ ಪ್ರಾಜೆಕ್ಟ್ಸ್ಗೆ ಆದ್ಯತೆ ಕೊಡಬೇಕು ಅನ್ನೋ ಚಿಂತನೆಯನ್ನು ಕೂಡ ಇದೆ. ಸರ್, ಆದರೆ ಪ್ರಮುಖವಾಗಿ ಮುನಿಯಪ್ಪನವರೇ, ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಹೆಚ್ಚು ಕಾಸ್ಟ್ ಶೇರಿಂಗ್ನಲ್ಲಿ ಹಣವನ್ನು ಹೂಡ್ತವೆ. ಭೂಮಿಯನ್ನು ಈಗಾಗಲೇ 90% ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ಹೇಳ್ತವೆ. ಆದರೆ ಕರ್ನಾಟಕಕ್ಕೆ ಸಿಗ್ತಾ ಇರ್ತಕ್ಕಂಥ ಪ್ರಮಾಣ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಅತಿ ಕಡಿಮೆ ಅಂತಕ್ಕಂಥದ್ದು ಎಲ್ರಿಗೂ ಅನುಭವಕ್ಕೆ ಬರ್ತಾ ಇರ್ತಕ್ಕಂಥ ಅದು ಸರಿಯಲ್ಲ. ನಮ್ಮದು 19 ಆವರೇಜು, ನಮ್ಮ ಆವರೇಜು ಪ್ರತಿ ರಾಜ್ಯಕ್ಕೂ ಸಿಕ್ಕೋದು ಒಂದು 19% ಅಂತೇಳಿ ಏನಿತ್ತು ಆವರೇಜು, ಅದು ಇವತ್ತು ಈ ಕಾರ್ಯಕ್ರಮಗಳು ಈಗಾಗಲೇ ಕೊಟ್ಟಿರೋವನ್ನು ಪೂರ್ತಿ ಮಾಡಿದರೆ ಬಹುತೇಕ 22ಕ್ಕೆ ಮೇಲೆ ಹೋಗ್ತೀರಿ. ಯಾವುದೇ ರಾಜ್ಯಕ್ಕಿಂತ ಆವರೇಜ್ಗಿಂತ ಕರ್ನಾಟಕ ರಾಜ್ಯ ಕಡಿಮೆ ಇರಲ್ಲ. ಆದರೆ ಪ್ರಾಜೆಕ್ಟ್ಸನ್ನು ಕಾರ್ಯಗತ ಮಾಡಲಿಕ್ಕೆ ಸರ್ಕಾರ ಹೆಚ್ಚು ಮುತುವರ್ಜಿ ವಹಿಸಬೇಕು. ಆದರೆ ಮುನಿಯಪ್ಪನವರು, ಇನ್ನೊಂದು ಪ್ರಶ್ನೆ ಬಹುತೇಕವಾಗಿದೆ. ಅದು ಗದಗವಾಡಿ ಇರ್ಬೋದು, ಮದನಪಲ್ಲಿ ಶ್ರೀನಿವಾಸಪುರದ ಮಾರ್ಗ ಇರ್ಬೋದು, ಸಾಕಷ್ಟು ಮಾರ್ಗಗಳ ಬಗ್ಗೆ ಈಗಾಗಲೇ ಹಣ ಸ್ಯಾಂಕ್ಷನ್ ಆಗುತ್ತೆ, ಸರ್ವೆಗಳಾಗುತ್ತೆ, ಆದರೆ ಇನ್ನೂ ಹಳಿಗಳೇ ತಯಾರಾಗ್ತಾ ಇಲ್ಲ ಅಂತಕ್ಕಂಥದ್ದು. ಇದು ವಿಳಂಬ ಯಾಕೆ ಆಗ್ತಾ ಇದೆ? ಮತ್ತು ಈ ಸಾಮಾನ್ಯವಾಗಿ ಜಮೀನನ್ನು ನಮ್ಮ ವಶಕ್ಕೆ ಕೊಡುವಂಥದ್ರಲ್ಲಿ ನಿಮಗೆ ಗೊತ್ತಿದೆ, ಇವತ್ತು ಕೋರ್ಟು ಕಚೇರಿ ಇರೋದ್ರಿಂದ ಸರ್ಕಾರ ಕೂಡ ಜಮೀನು ಸಾಕಷ್ಟು ಬೇಗ ನಮ್ಮ ವಶಕ್ಕೆ ಕೊಡಬೇಕಂತ ಪ್ರಯತ್ನ ಮಾಡ್ತಾ ಇದೆ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸುಮಾರು 2,000 ಎಕರೆ ಜಮೀನನ್ನು ನಮ್ಮ ವಶಕ್ಕೆ ಕೊಟ್ಟಿದ್ದಾರೆ. ಆದರೆ ಪೂರ್ತಿ ಪ್ರಮಾಣದಲ್ಲಿ ಯಾವುದೇ ಒಂದು ರೈಲ್ವೆ ಲೈನನ್ನು ಪೂರ್ತಿ ಮಾಡಬೇಕಾದ್ರೆ ಒಂದು 10 ಗುಂಟೆ 10 ಎಕರೆ ನಿಂತೋದ್ರೂ ಕೂಡ ನಿಂತೋಗ್ತದೆ ಕೆಲಸ. ಅದಕ್ಕೆ ಇನ್ನೂ ಒಂದು 5ರಿಂದ 10% ಕೊಡೋದು ಉಳಿದಿದೆ. ಮಾರ್ಚ್ 31ರೊಳಗಡೆ ಆ ಭೂಮಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಭೂಮಿ ಕೊಡ್ತಾರೆ. ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್, ಪ್ರಗತಿಯಲ್ಲಿರೋ ಪ್ರಾಜೆಕ್ಟ್ಸ್ ಎಲ್ಲವನ್ನೂ ಕೂಡ ನಾವು ಭಾಳ ವೇಗದ ಗತಿಯಿಂದ ಕೆಲಸ ಮಾಡಲಿಕ್ಕಾಗ್ತದೆ. ಆದರೆ ಕುರ್ಚಿ, ಬಾಗಲಕೋಟೆ, ದಾವಣಗೆರೆ, ತುಮಕೂರು ಮಹತ್ತರವಾದಂಥ ಪ್ರಾಜೆಕ್ಟ್ಸ್ಗೆ ನಾವು ಜಮೀನನ್ನು ಬೇಗ ಕೊಡಬೇಕು ಅಂತ ಹೇಳಿದ್ದೀವಿ. ಆಶ್ವಾಸನೆಯನ್ನು ನೀಡಿದ್ದಾರೆ. 6 ತಿಂಗಳಲ್ಲಿ ನಾವು ಪೂರ್ತಿ ಪ್ರಮಾಣದಲ್ಲಿ ಕೊಡ್ತೀವಿ ಅಂತ ಅವ್ರು ಕೊಡ್ತಾನೆ ನಾವು ಕೆಲಸ ಶುರು. ಸರ್, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಬಹುತೇಕ ಇಡೀ ದೇಶದಲ್ಲಿ ನಿಮ್ಗೆ ಬರ್ತಾ ಇರತಕ್ಕಂಥ ಬೇಡಿಕೆ ಹೊಸ ಟ್ರೈನ್ಗಳದು ಅಂತಕ್ಕಂಥದ್ದು ಅನಿಸುತ್ತೆ. ಕರ್ನಾಟಕಕ್ಕೂ ಕೂಡ ಇನ್ನೂ ಹೊಸ ಟ್ರೈನ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬೇಕಾಗಿವೆ ಅಂತಕ್ಕಂಥದ್ದು. ಅದು ಫಾಸ್ಟ್ ಟ್ರೈನ್ಗಳಿರ್ಬೋದು, ರಾಜ್ಯದ ಪ್ರಮುಖ ನಗರಗಳನ್ನು ಜೋಡಿಸ್ತಕ್ಕಂಥ ಟ್ರೈನ್ಗಳಿರ್ಬೋದು. ಇವುಗಳ ಬಗ್ಗೆ ಈ ಬಜೆಟ್ಟಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ನೋಡಿ, ಟ್ರೈನ್ಸ್ ಕೊಡೋದು ಮುಖ್ಯ ಅಲ್ಲ, ಟ್ರೈನ್ಸನ್ನು ನಾವು ಓಡಿಸ್ಬೇಕಾಗ್ತದೆ. ಈಗಾಗಲೇ ಸಾಕಷ್ಟು ಟ್ರೈನ್ಗಳು ನಾವು 2009, 10, 11, 11, 12ರಲ್ಲಿ ಸಾಕಷ್ಟು ಟ್ರೈನ್ಸ್ ಕೊಟ್ಟಿದ್ದೇವೆ. ಲೈನ್ಸ್ ಎಲ್ಲ ಸ್ಯಾಚುರೇಟ್ ಆಗಿಬಿಟ್ಟಿದೆ. 100 ಟ್ರೈನ್ ಹೋಗೋದ 150 ಟ್ರೈನ್, 130 ಟ್ರೈನ್ ಹೋಗ್ತಾ ಇದೆ. ಆದ್ದರಿಂದ ನಾವು ಹೆಚ್ಚಿನ ಒತ್ತು ಕೊಡಬೇಕಾಗಿರೋದು ಹೊಸ ರೈಲು ಮಾರ್ಗಗಳನ್ನು ಕೊಡೋದು. ಇವತ್ತು ಹುಬ್ಳಿ ನಾವು ಬೆಂಗಳೂರನ್ನು ಡಬ್ಲಿಂಗ್ ಮಾಡಬೇಕು, ಎಲೆಕ್ಟ್ರಿಫಿಕೇಷನ್ ಮಾಡಬೇಕು ಅಂತ ಮಾಡಿದ್ದೀವಿ. ಅದನ್ನು ಬೇಗ ಮಾಡೋದು. ಮೈಸೂರು ಬೆಂಗಳೂರನ್ನು ಬೇಗ ಮಾಡುವಂಥದ್ದನ್ನು ಈಗಾಗಲೇ ಪ್ರಗತಿಯಲ್ಲಿರುವಂಥದ್ದು. ಮತ್ತು ನೆಲಮಂಗಲವರೆಗೂ ಡಬ್ಲಿಂಗ್ ಆಗಿರೋದನ್ನು ಪೂರ್ತಿ ಪ್ರಮಾಣದಲ್ಲಿ ನಾವು ಮಂಗಳೂರುವರೆಗೂ ತೆಗೆದುಕೊಂಡು ಹೋಗುವಂಥದ್ದನ್ನು, ಕನಿಷ್ಠ ನಾವು ಹಾಸನದವರೆಗೂ ಅದನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ಶಿವಮೊಗ್ಗದ ಕಡೆ ನಾವು ಡಬ್ಲಿಂಗ್ ಮಾಡಬೇಕಾಗ್ತದೆ. ಇವೆಲ್ಲಕ್ಕೂ ಕೂಡ ಮುಖ್ಯವಾಗಿ ಬಹುತೇಕ ರಾಜ್ಯ ಸರ್ಕಾರದ ಸಹಕಾರ ಇದೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಭೂಮಿಯನ್ನು ಕೊಡೋದರಲ್ಲಿ ಇನ್ನೂ ಸ್ವಲ್ಪ ಅವರು ಫಾಸ್ಟಾಗಿ ಕೆಲಸ ಶುರು ಮಾಡಿದರೆ ನಾವು ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ. ರಾಜ್ಯ ಸರ್ಕಾರ ಯಾವ್ಯಾವ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ನಾವು ಸಹಭಾಗಿತ್ವ ಕೊಡ್ತಾ ಇದ್ದಾರೆ ಅದಕ್ಕೆ ವಿಶೇಷವಾಗಿ ಒತ್ತು ಕೊಡಬೇಕು ಅಂತ
ನಾನು ಮತ್ತು ಮಂತ್ರಿಗಳು ಕೂಡ ಇದನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ. ಆ ಸಹಕಾರ ಕೊಡುವಂಥ ಸಹಭಾಗಿತ್ವಕ್ಕೆ ನಾವು ಸಂವಾದ ಕೊಡುವಂಥ ಏರ್ಪಾಟುಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಸರ್, ನಾನು ಕಡೆಯ ಪ್ರಶ್ನೆಯನ್ನು ಮುನಿಯಪ್ಪನವ್ರು ಕೇಳ್ತೀನಿ. 2 ವರ್ಷದಿಂದ ಕರ್ನಾಟಕಕ್ಕೆ ಸ್ವಲ್ಪ ಮಟ್ಟಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ಮುನಿಯಪ್ಪನವರು, ಸಾಕಷ್ಟು ಸಿಕ್ಕಿದೆ ಅಂತಕ್ಕಂಥದ್ದು ಮುನಿಯಪ್ಪನವರು ಮಂತ್ರಿ ಆದಮೇಲೆ ಅಂತಕ್ಕಂಥದ್ದು. ಈ ಬಜೆಟ್ನಲ್ಲಿ ಕರ್ನಾಟಕದ ಜನತೆ ಹೆಚ್ಚಿನ ನಿರೀಕ್ಷೆಯನ್ನು ಇಡ್ಬೋದಾ ಅಂತಕ್ಕಂಥದ್ದು. ಸಂಜೆ ಈ ಬಗ್ಗೆ ಮತ್ತೆ ಮಾತನಾಡೋಣ. ಆದರೆ ಈ ಬಜೆಟ್ನಲ್ಲಿ ಕರ್ನಾಟಕದ ಜನತೆ ಸಾಕಷ್ಟು ನಿರೀಕ್ಷಿಸ್ಬೋದಾ? ಬಂಪರ್ ನಿರೀಕ್ಷಿಸ್ಬೋದಾ? ಇವೆಲ್ಲ ಕೆಲಸ ಮಾಡಲಿಕ್ಕೆ ನನಗೆ ಸೋನಿಯಾ ಗಾಂಧಿಯವರು, ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಬಹಳಷ್ಟು ನನಗೆ ಒತ್ತು ಕೊಟ್ಟು ಆಶೀರ್ವಾದ ಇದೆ. ಅದರಿಂದ ಇಷ್ಟೆಲ್ಲ ಇವತ್ತು ಯಾವ ರಾಜ್ಯಗಳಿಗೆ ಕಡಿಮೆ ಆಯಿತು, ಉದಾಹರಣೆ ಆಂಧ್ರ ಆ್ಯಂಡ್ ಕರ್ನಾಟಕಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ನಾಳೆ ಆಗುವಂಥ ವಿಷಯವನ್ನು ನೀವು ಪ್ರಶಾಂತ್ ಅವರು ಸ್ವಲ್ಪ ಸಮಾಧಾನವಾಗಿ ಶಾಂತವಾಗಿದ್ದು ನಾಳೆ ನೋಡಬೇಕು ಬಡ್ಜೆಟ್ನಲ್ಲಿ ಅಂತ ಹೇಳ್ತೀನಿ. ಧನ್ಯವಾದಗಳು ಮುನಿಯಪ್ಪನವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಕ್ಯಾಮ್ರಾಮನ್ ಕೈಲಾಶ್ ಗೌರ್ ಜೊತೆಗೆ ಪ್ರಶಾಂತ್ ನಾತು, ಸುವರ್ಣ ನ್ಯೂಸ್ 24/7 ನವದೆಹಲಿ.